ಮಾಡ್ತೀವಿ ಅಂತೇಳಿ ಸುಮಾರು 5-6 ಲಕ್ಷ ರೂಪಾಯಿ ಇದ್ದಂತ ಯಾರು ಅಲ್ಲಿ ಊರಣ್ಣವ್ರು ಮೇಡಮ್. ಓಕೆ. ಆದರೆ ದೂರ ಕೊಟ್ರೆ ಈ ಅಲ್ಲಿ PSI ಮಾಳಪ್ಪ ಪೂಜಾರಿ ಅನ್ನೋರು ದೂರ ತಗೊಳ್ತಿದ್ದಿಲ್ಲ ಅಂತ ಮೇಡಮ್. ಎಸ್ ಪಿ ಅವ್ರ ಹತ್ರ ಇವತ್ತನೇ ಮಾತನಾಡ್ತೀನಿ. ನನಗೆ ಡೀಟೇಲ್ಸ್ ನೀವು ಕೊಡಿ. ಆ ದಂಪತಿಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾನು ಮುಂದಾಗ್ತೀನಿ. ಮೇಡಮ್, ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು, ತೃಪ್ತಿ ತಂತ ಅಂತ ನೋಡಿ. ಬೆಳಗಾವಿನಲ್ಲಿ ನಮ್ಮ ಸರ್ಕಾರ ಈ ಬಾರಿ ಭಾಳಷ್ಟು ಯೋಜನೆಗೆ, ಈ ಭಾಗದ ಅಭಿವೃದ್ಧಿಯ ಪರವಾಗಿ ಭಾಳಷ್ಟು ಯೋಜನೆಗೆ ನಾವು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ, ನಮ್ಮ ಸಂಪೂರ್ಣ ಕ್ಯಾಬಿನೆಟ್ ಆಗಲಿ, ನಮಗೆಲ್ಲರಿಗೂ ಒಂದು ಕಾಳಜಿ, ಈ ಭಾಗದಲ್ಲಿ ಭಾಳಷ್ಟು ದಿನದಿಂದ ಬೇಡಿಕೆಯಲ್ಲಿ ಇರುವಂಥ ಅನೇಕ ಒಂದು ಯೋಜನೆಗಳಿಗೆ ಚಾಲನೆ ಕೊಡಬೇಕು, ಒಳ್ಳೆ ರೀತಿಯಾಗಿ ಚರ್ಚೆ ಆಗಬೇಕು ಅಂತ. ಆದರೆ ಏನು ಮಾಡೋದು, ಕೆಲವರು ರಾಜಕಾರಣನೇ ಮಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ, ಕೆಲವರು ಮಾಧ್ಯಮದಲ್ಲಿ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಮೊದಲನೇ ದಿನವೇ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡಿದ್ದೆ, ನಾವೆಲ್ಲರೂ ರಾಜಕಾರಣವನ್ನು ಬಿಟ್ಟು ಉತ್ತರ ಕರ್ನಾಟಕ ಭಾಗದ, ನೀನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ, ಈ ಭಾಗದ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋಣ ಅಂತ. ಆದರೆ ಇದು ಒಂಥರ ಹೇಳ್ತಾರಲ್ಲ 50-50 ಅಂತ ಹೇಳ್ಬೋದು. ತೃಪ್ತಿನೂ ಆಗಲ್ಲ ಅಥವಾ ಅತೃಪ್ತಿನೂ ಕೂಡ ಆಗಲ್ಲ. ಚರ್ಚೆಗಳು ಮಾತ್ರ ಆಗ್ತಿದೆ, ಯಾವುದೇ ಅನುಷ್ಠಾನಗಳು ಆಗ್ತಿಲ್ಲ. ಖಂಡಿತವಾಗ್ಲೂ ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೆ ಯಾವ ಕಣ್ಣಿನಿಂದ ನೋಡಿದ್ರೆ ಏನು ಕಾಣಬೇಕೋ ಅದು ಕಾಣಿಸ್ತಾ ಇದೆ. ನನ್ನ ಪ್ರಕಾರ ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾದಂಥ ಅನೇಕ ಯೋಜನೆಗಳನ್ನು ಈ ಭಾಗದಲ್ಲಿ ಇವತ್ತು ಒಪ್ಪಿಗೆ ಸೂಚನೆ ಮಾಡಿದ್ದಾರೆ. ಅಧಿವೇಶನ ಆದಾಗಿಂದ ಹೇಳಿದೆ. ಕೊನೆಯದಾಗಿ ಮೇಡಮ್, ಬೆಳಗಾವಿ ಜಿಲ್ಲೆ ಯುವಜನೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿ ಆಯಿತು, ಹೋರಾಟಗಳಾದವಿ. ಅದು ಪ್ರತಿ ಸಾರಿ ಅಧಿವೇಶನ ಬಂದಾಗ ಒಮ್ಮೆ ಈ ರೀತಿ ಚರ್ಚೆಗಳಾಗುತ್ತೆ, ಮತ್ತೆ ಸೈಲೆಂಟ್ ಆಗಿಬಿಡುತ್ತೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಭಾಳಷ್ಟು ಇದೆ. ಯಾಕಂತಂದರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಭಾಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದ್ದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನು ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದರು. ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ. ಆದರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು. ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಲೇ ಹೇಳಿದರು. ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತ್ತವರ ಅಕೌಂಟಿಗೆ ಕೂಡ ಹಣ ಹೋಗ್ತಾ ಇದೆ, ಅದನ್ನು ವಾಪಸ್ ಪಡಿಬೇಕಾದ್ರೆ ಇಲಾಖೆ ಏನು ಮಾಡೋ ಅಂತೇಳಿ ಈಗಾಗಲೇ ಇಲಾಖೆ ನಮ್ಮ CS ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಇಮಿಡಿಯೇಟಾಗಿ. ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯಿತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. CS ಅವರು ಈಗಾಗಲೇ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ, ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು 2 ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಮೇಡಮ್, ಕೊನೆಯದಾಗಿ DKC ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರು ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂಥ ವಿಚಾರ. ಥ್ಯಾಂಕ್ ಯು.